ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಪ್ರಸಿದ್ಧ ಮನೋವಿಜ್ಞಾನಿಯಾದಂತಹ ಜೀನ್ ಪಿಯಾಜೆ ಅವರ ಬಗ್ಗೆ ಮತ್ತು ಅವರ ಪ್ರಸಿದ್ಧ ಸಿದ್ಧಾಂತವಾದಂತಹ ಜ್ಞಾನಾತ್ಮಕ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬಾ ಮುಖ್ಯವಾದಂತಹ ಕಾನ್ಸೆಪ್ಟ್ ಆಗಿರುತ್ತೆ. ಮತ್ತು ಪ್ರತಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಇವರ ಬಗ್ಗೆ 2 ಅಂಕಗಳ ಪ್ರಶ್ನೆ ಇದ್ದೇ ಇರುತ್ತೆ. ಅದಲ್ಲದೆ TET-ನಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಇವ್ರ ಬಗ್ಗೆ ಕೇಳ್ತಾ ಇರ್ತಾರೆ. ಇನ್ನು PSTR, GPSTR ಮತ್ತು HSTR ಈ ಪರೀಕ್ಷೆಗಳ ಒಂದು CET ಎಕ್ಸಾಮ್ನಲ್ಲೂ ಕೂಡ ಮನೋವಿಜ್ಞಾನದ ಪ್ರಶ್ನೆಗಳಿರೋದ್ರಿಂದ ಅಲ್ಲೂ ಕೂಡ ಇವರ ಬಗ್ಗೆ ಕೇಳುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಇನ್ನು ಇವರ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚಾಗೇನು ಕೇಳೋದಿಲ್ಲ. ಪ್ರಸಿದ್ಧ ಸಿದ್ಧಾಂತಗಳ ಬಗ್ಗೆ ಪ್ರಶ್ನೆಗಳು ಈಗಾಗಲೇ ಆಗಿವೆ. ಮುಂದೆನೂ ಕೂಡ ಇವರ ಸಿದ್ಧಾಂತಗಳ ಬಗ್ಗೆ ಪ್ರಶ್ನೆಗಳು ಆಗೋ ಒಂದು ಚಾನ್ಸಸ್ ಹೆಚ್ಚಾಗಿರೋದ್ರಿಂದ ನಾವು ಇವ್ರ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಸೆಷನ್ನ ಪ್ರಾರಂಭ ಮಾಡೋಣ. ನಾನಿಲ್ಲಿ ಪ್ರಶ್ನೋತ್ತರಗಳ ಮೂಲಕ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಇಲ್ಲಿ ಪ್ರಶ್ನೆಗಳು ಹೇಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಮಾಹಿತಿಯ ಸಂಗ್ರಹಣೆ ಕೂಡ ಆಗಬೇಕು. ಹಾಗಾಗಿ ನಾನು ಈ ಸೆಷನ್ನ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ದಯಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಹೋಗಿ. ನಿಮ್ಮ ಈ ಸಹಕಾರ, ನಿಮ್ಮ ಒಂದು ಲೈಕು ನಮ್ಮ ಮುಂದಿನ ತರಗತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಜೀನ್ ಪಿಯಾಜೆಯವರು ಯಾವ ದೇಶದ ಪ್ರಸಿದ್ಧ ಮನೋವಿಜ್ಞಾನಿಯಾಗಿದ್ದಾರೆ? ಆಯ್ಕೆಗಳು ಹೀಗಿವೆ: ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಬ್ರಿಟನ್, ಅಮೆರಿಕ. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್. ಜೀನ್ ಪಿಯಾಜೆಯವರು ಸ್ವಿಟ್ಜರ್ಲ್ಯಾಂಡ್ನ ಒಬ್ಬ ಪ್ರಮುಖ ಮನೋವಿಜ್ಞಾನಿಗಳಾಗಿದ್ದು, ಇವರು 10 ವರ್ಷದವರಿದ್ದಾಗಲೇ ಅಲ್ಬಿನೋ ಅನ್ನೋ ಗುಬ್ಬಿಗಳ ಮೇಲೆ ಒಂದು ಲೇಖನವನ್ನು ಬರೀತಾರೆ. ಇದು ಅತ್ಯುತ್ತಮ ಲೇಖನ ಅಂತ ಹೇಳಿ ಪ್ರಶಸ್ತಿ ಕೂಡ ಪಡ್ಕೊಳ್ಳುತ್ತೆ. ಮತ್ತು ತಮ್ಮ 21ನೇ ವಯಸ್ಸಿನಲ್ಲಿನೇ ಇವರು ಜಿನಿವಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಣಿಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊತಾರೆ. ಅಲ್ಲದೆ ಈ ಜೀನ್ ಪಿಯಾಜೆಯವರು ತಮ್ಮ 2 ಮಕ್ಕಳ ಮೇಲೆ ಪ್ರಯೋಗವನ್ನು ಮಾಡಿ ಮಕ್ಕಳ ಬುದ್ಧಿಶಕ್ತಿ ಹೇಗೆ ವಿಕಾಸ ಆಗುತ್ತೆ ಅನ್ನೋದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಅಥವಾ ಬೌದ್ಧಿಕ ವಿಕಾಸ ಸಿದ್ಧಾಂತವನ್ನು ರೂಪಿಸ್ತಾರೆ. ಓಕೆನಾ? ಹಾಗಾಗಿ ಇವರನ್ನ ಮಕ್ಕಳ ಮನೋವಿಜ್ಞಾನದ ಪಿತಾಮಹ ಅಥವಾ ಬಾಲ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಕರೀತಾರೆ. ಇದಿಷ್ಟು ಪಿಯಾಜೆಯವರ ಒಂದು ವೈಯಕ್ತಿಕ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇವರು ಮಕ್ಕಳನ್ನು ಸಣ್ಣ ವಿಜ್ಞಾನಿಗಳು ಅಂತ ಕರೆದಿದ್ದಾರೆ. ಅಂದರೆ ಮಗು ಕೇವಲ ಅನುವಂಶೀಯತೆಯಿಂದ ಬುದ್ಧಿವಂತನಾಗೋದಿಲ್ಲ, ಬದಲಿಗೆ ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಂವಹನ ನಡೆಸಬೇಕು, ವಸ್ತುಗಳನ್ನು ಮುಟ್ಟಿ ಆ ವಸ್ತುಗಳ ಅನುಭವ ಆಗಬೇಕು. ಆಗ ಮಾತ್ರ ಆ ಮಗುವಿನ ಜ್ಞಾನ ವಿಕಾಸ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಮಗುವಿನ ವಿಕಾಸಕ್ಕೆ ಪರಿಸರ ಮತ್ತು ಅನುವಂಶೀಯತೆಯ ಮಿಶ್ರಣನೇ ಕಾರಣ ಅಂತ ಹೇಳ್ತಾರೆ. ಈ ಮಗುವಿನ ವಿಕಾಸಕ್ಕೆ 2 ಅಂಶಗಳು ಮುಖ್ಯ. ಇಲ್ಲಿ ಪರಿಸರನೂ ಮುಖ್ಯ ಆಗುತ್ತೆ, ಅನುವಂಶೀಯತೆಯನ್ನು ಮುಖ್ಯ ಆಗುತ್ತೆ ಅನ್ನೋದೇ ಇವರ ಒಂದು ವಾದ ಆಗಿರುತ್ತೆ. ಎರಡನೇ ಪ್ರಶ್ನೆ, ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳನ್ನು ಪಿಯಾಜೆಯವರು ಏನೆಂದು ಕರೆದಿದ್ದಾರೆ? ಈ ಒಂದು ಪ್ರಶ್ನೆ TET 2017ರ ಪೇಪರ್ 1ರಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿರುತ್ತೆ. ಆಯ್ಕೆಗಳು ಹೀಗಿವೆ: ಹೊಂದಾಣಿಕೆ, ಸ್ಥಳಾವಕಾಶ ಒದಗಿಸುವಿಕೆ, ಸ್ಕೀಮಾ ಮತ್ತು ಮನೋಗತ ಮಾಡಿಕೊಳ್ಳುವಿಕೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅದು ಸ್ಕೀಮಾ ಆಗಿರುತ್ತೆ. ಇನ್ನು ಸ್ಕೀಮಾ ಅಂದರೆ ಏನು ಅಂತ ನೋಡೋದಾದರೆ, ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವಂತಹ ಮೂಲ ಸಂರಚನೆಗಳನ್ನು ನಾವು ಸ್ಕೀಮಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಬೇಸಿಕ್ ನಾಲೆಡ್ಜ್, ಆ ಮಗುಗೆ ಇರಬೇಕಾಗಿರುವಂತಹ ಬೇಸಿಕ್ ನಾಲೆಡ್ಜೇ ಇಲ್ಲಿ ಸ್ಕೀಮಾ ಆಗಿರುತ್ತೆ. ವ್ಯಕ್ತಿ ತನ್ನ ಪರಿಸರದಲ್ಲಿನ ವಸ್ತುಗಳೊಂದಿಗೆ ವ್ಯವಹರಿಸುವ ವರ್ತನಾ ವಿನ್ಯಾಸಗಳನ್ನು ಪಿಯಾಜೆಯವರು ಸಂರಚನೆಗಳು ಅಥವಾ ಸ್ಕೀಮಾ ಅಂತ ಕೂಡ ಕರೆದಿದ್ದಾರೆ. ಇನ್ನು ಈಸಿಯಾಗಿ ಹೇಳೋದಾದರೆ
ಮಗುವಿನಲ್ಲಿ ಈಗಾಗಲೇ ಇರುವಂತಹ ಜ್ಞಾನವನ್ನೇ ನಾವು ಸ್ಕೀಮಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಉದಾಹರಣೆಗೆ ತಾಯಿ ಸ್ಪರ್ಶವಾದಾಗ ಮಗು ನಗುತ್ತಾ ಪ್ರತಿಕ್ರಿಯಿಸೋದು, ಮತ್ತೆ ಬಾಲನ್ನ ಉರುಳಿಸಿದಾಗ ಆಟ ಆಡೋದು, ಗೊಂಬೆಯನ್ನ ಅದುಮಿ ಶಬ್ದ ಮಾಡೋದು, ಇದೆಲ್ಲವೂ ಕೂಡ ಸ್ಕೀಮಾ ಅನ್ನೋ ಒಂದು ಕ್ರಿಯೆಗೆ ಉದಾಹರಣೆಯಾಗುತ್ತೆ. ಇನ್ನು ಪಿಯಾಜೆಯವರು ಸೂಚಿಸಿರುವಂತಹ ಬೌದ್ಧಿಕ ಪ್ರಕ್ರಿಯೆಗಳು ಅಥವಾ ಮೂಲ ಪರಿಕಲ್ಪನೆಗಳು ಅನ್ನೋದ್ರಲ್ಲಿ ಸ್ಕೀಮಾ ಮೊದಲನೇ ಅಂಶ ಆದರೆ ಎರಡನೇ ಅಂಶ ಹೊಂದಾಣಿಕೆ. ಇನ್ನು ಸ್ಕೀಮಾ ಇದೇ ರೀತಿ ಮುಂದುವರಿಯೋದಿಲ್ಲ. ಪರಿಸರದ ಅಂತರ್ಕ್ರಿಯೆಯ ಮೂಲಕ ಇದು ಮಾರ್ಪಾಡನ್ನ ಹೊಂದುತ್ತೆ. ಈ ಬದಲಾವಣೆಯನ್ನೇ ಪಿಯಾಜೆಯವರು ಹೊಂದಾಣಿಕೆ ಅನ್ನೋ ಒಂದು ಪಾರಿಭಾಷಿಕ ಪದದಿಂದ ಗುರುತಿಸಿದ್ದಾರೆ. ಈ ಬದಲಾವಣೆ ಅಥವಾ ಪ್ರಕ್ರಿಯೆಯಲ್ಲಿ ಎರಡು ರೀತಿಯಾದ ಮಾರ್ಪಾಡುಗಳಾಗುತ್ತೆ. ಯಾವುದು ಅದು ಅಂತ ಹೇಳಿದ್ರೆ, ಮೊದಲನೇದು ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ ಅಥವಾ ಅಸಿಮಿಲೇಷನ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಕೂಡ ಕರಿತಾ ಹೋಗ್ತೀವಿ. ಈ ಮನೋಗತ ಮಾಡಿಕೊಳ್ಳುವಿಕೆ, ಸ್ವಾಂಗೀಕರಣ, ಅಸಿಮಿಲೇಷನ್ ಅಂತ ನೋಡ್ತಾ ಹೋಗೋದಾದ್ರೆ, ಮಗುವಿನಲ್ಲಿ ಈಗಾಗಲೇ ಇರುವಂತಹ ಜ್ಞಾನಾತ್ಮಕ ಸಂರಚನೆಗೂ ಸದ್ಯದ ಪರಿಸರದ ಅಗತ್ಯತೆಗಳಿಗೂ ಮಧ್ಯೆ ಉಂಟಾಗುವ ಹೊಂದಾಣಿಕೆಯೇ ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ. ಇಲ್ಲಿ ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸ್ಕೀಮಾ ಅಂತ ಹೇಳಿದ್ರೆ ಈಗಾಗಲೇ ಇರುವಂತಹ ಜ್ಞಾನದ ಸಂರಚನೆಗಳು ಅಲ್ವಾ. ಈಗಾಗಲೇ ಇರುವಂತಹ ಜ್ಞಾನಕ್ಕೆ ಹೊಸ ವಸ್ತು ಅಥವಾ ಸನ್ನಿವೇಶಗಳನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದೇ ಇಲ್ಲಿ ಏನು ಮನೋಗತ ಮಾಡಿಕೊಳ್ಳುವಿಕೆ ಅಂತ ಆಗುತ್ತೆ. ಓಕೆನಾ. ಈಗಾಗಲೇ ಇರುವಂತಹ ಒಂದು ವಸ್ತು ಅಥವಾ ಒಂದು ಕ್ರಿಯೆಗೆ ಮತ್ತೊಂದು ಕ್ರಿಯೆಯನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದು, ಹೊಂದಾಣಿಕೆ ಮಾಡಿಕೊಳ್ಳುವಿಕೆಯನ್ನೇ ಇಲ್ಲಿ ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ ಅಥವಾ ಅಸಿಮಿಲೇಷನ್ ಅಂತ ಕರೀತಾರೆ ಅಷ್ಟೇ. ಇನ್ನು ಮನೋಗತ ಮಾಡಿಕೊಳ್ಳುವಿಕೆಗೆ ಉದಾಹರಣೆ ಅಂತ ಹೇಳಿದ್ರೆ, ಚಮಚವನ್ನ ಹಿಡಿಯಲು ಕಲಿತಂತಹ ಮಗು ಪೆನ್ನನ್ನ ಹಿಡಿಯಲು ಸುಲಭವಾಗಿ ಕಲಿಯುತ್ತೆ ಅಂತ ಹೇಳಿದ್ರೆ, ಚಮಚವನ್ನ ಹಿಡ್ಕೊಳ್ಳೋದಕ್ಕೆ ಕಲಿತಂತ ಮಗು ಪೆನ್ನನ್ನ ಸುಲಭವಾಗಿ ಹಿಡ್ಕೊಂಡು ಬರೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಆದರೆ ಸ್ಥಳಾವಕಾಶ ಮಾಡಿಕೊಳ್ಳುವಿಕೆ ಅಥವಾ ಮಾರ್ಪಡಿಸುವಿಕೆ ಅಥವಾ ಅಕಮಡೇಷನ್ ಅಂತ ಬರುತ್ತೆ. ಓಕೆನಾ. ಅದು ಏನು ಅಂತ ಹೇಳಿದ್ರೆ, ಹೊಸದೊಂದು ವಸ್ತು ಅನುಭವಕ್ಕೆ ದೊರೆತಾಗ ಹಳೆ ಜ್ಞಾನಾತ್ಮಕ ಸಂರಚನೆಗಳ ಕೆಲವು ಅಂಶಗಳನ್ನ ಮಾರ್ಪಾಡು ಮಾಡ್ಕೋಬೇಕಾಗತ್ತೆ. ಓಕೆನಾ. ಅಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕಾಗಿರುತ್ತೆ. ಆಯ್ತಾ. ಇಲ್ಲಿ ಸ್ಥಳಾವಕಾಶದಲ್ಲಿ ಏನ್ ಮಾಡುತ್ತೆ, ಮಾರ್ಪಾಡನ್ನ ಮಾಡ್ಕೊಳ್ಳುತ್ತೆ. ಎಕ್ಸಾಂಪಲ್ಗೆ ಈಗ ಚಮಚವನ್ನ ಹಿಡಿಯೋದಕ್ಕೆ ಕಲ್ತಂತ ಮಗು ಈಸಿಯಾಗಿ ಪೆನ್ನನ್ನ ಹಿಡ್ಕೊಂಡ್ಬಿಡುತ್ತೆ. ಅದೇ ಒಂದು ಬಾಲನ್ನ ಹಿಡ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡುತ್ತೆ, ಎರಡೂ ಕೈಗಳನ್ನ ಬಳಸಬೇಕಾಗುತ್ತೆ. ಆಗ ಏನ್ ಮಾಡುತ್ತೆ, ತನ್ನ ಜ್ಞಾನವನ್ನ ಮಾರ್ಪಾಡು ಮಾಡ್ಕೊಳ್ಳುತ್ತೆ. ಈಗ ಒಂದ್ ಕೈ ಬಳಸಿದ್ರೆ ನಮ್ಗಾಗಲ್ಲ, ಈಗ ಎರಡೂ ಕೈಗಳನ್ನ ಯೂಸ್ ಮಾಡಿದ್ರೆ ಮಾತ್ರ ನಾನು ಬಾಲ್ನ ಹಿಡ್ಕೊಳಕ್ ಸಾಧ್ಯ ಅಂತ ಹೇಳಿ ಅಲ್ಲಿ ಎರಡೂ ಕೈಗಳನ್ನ ಬಳಸೋದಕ್ಕೆ ಪ್ರಾರಂಭ ಮಾಡುತ್ತಲ್ಲ, ಇದನ್ನ ಮಾರ್ಪಾಡು ಮಾಡುವಿಕೆ ಅಥವಾ ಸ್ಥಳಾವಕಾಶವನ್ನ ಒದಗಿಸುವಿಕೆ ಅಂತ ಹೇಳಿ ಕರಿತಾ ಹೋಗ್ತಾರೆ. ಇಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲೇನ್ ಕಷ್ಟ ಆಗಲ್ಲ. ಸ್ಕೀಮಾ ಅಂತ ಹೇಳಿದ್ರೆ ಜ್ಞಾನವನ್ನ ಸಂಸ್ಕರಿಸೋದಕ್ಕೆ ವ್ಯಕ್ತಿ ಈಗಾಗಲೇ ಹೊಂದಿರುವಂತಹ ಮೂಲ ಸಂರಚನೆಗಳು, ಇದನ್ನ ಸ್ಕೀಮಾ ಅಂತ ಕರೆದ್ರೆ, ಇನ್ನು ಮನೋಗತ ಮಾಡಿಕೊಳ್ಳುವಿಕೆ ಅಂತ ಹೇಳಿದ್ರೆ ಯುಕ್ತ ಜ್ಞಾನದಲ್ಲಿ ಈಗಾಗಲೇ ಇರುವಂತಹ ಜ್ಞಾನದಲ್ಲಿ ಹೊಸ ಜ್ಞಾನವನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಥವಾ ಸೇರಿಸ್ಕೊಳ್ಳೋದಕ್ಕೆ ಏನು ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರೀತಾರೆ. ಇನ್ನು ಸ್ಥಳಾವಕಾಶ ಒದಗಿಸುವಿಕೆ ಅಥವಾ ಮಾರ್ಪಾಡು ಮಾಡಿಕೊಳ್ಳುವಿಕೆ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಹೊಸದೊಂದು ವಸ್ತು ಅನುಭವಕ್ಕೆ ದೊರೆತಾಗ ಹಳೆಯ ಜ್ಞಾನಾತ್ಮಕ ಸಂರಚನೆಯ ಕೆಲವು ಅಂಶಗಳನ್ನ ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಏನಂತ ಕರಿತೀವಿ, ಸ್ಥಳಾವಕಾಶ ಮಾಡಿಕೊಳ್ಳುವಿಕೆ ಅಂತ ಹೇಳಿ ಕರಿತೀವಿ. ಇದು ಮುಂದಿನ ಕಲಿಕೆಗೆ ಸಹಕಾರಿ ಆಗುತ್ತೆ. ಓಕೆನಾ. ಇನ್ನು ಈ ಮನೋಗತ ಮಾಡಿಕೊಳ್ಳುವಿಕೆ ಮತ್ತೆ ಸ್ಥಳಾವಕಾಶ ಒದಗಿಸುವಿಕೆ ಈ ಎರಡೂ ಪ್ರಕ್ರಿಯೆಗಳು ಪಿಯಾಜೆಯವರ 4 ಹಂತಗಳಲ್ಲೂ ಕಂಡುಬರುತ್ತೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸಾಗಬೇಕು ಅಂತ ಹೇಳಿದ್ರೆ ಈ ಪ್ರಕ್ರಿಯೆ ಮೂಲಕನೇ ಸಾಗಬೇಕಾಗುತ್ತೆ. ಇದು ಸಹಾಯವನ್ನ ಮಾಡುತ್ತೆ. ಇದಿಷ್ಟು ಪಿಯಾಜೆಯವರ ಬೌದ್ಧಿಕ ಪರಿಕಲ್ಪನೆಗಳಾದಂತಹ ಸ್ಕೀಮಾ, ಹೊಂದಾಣಿಕೆನಲ್ಲಿ ಮನೋಗತ ಮಾಡಿಕೊಳ್ಳುವಿಕೆ ಮತ್ತು ಸ್ಥಳಾವಕಾಶ ಒದಗಿಸುವಿಕೆ ಇದರ ಬಗ್ಗೆ ಮಾಹಿತಿ ಆಯಿತು. ಮುಂದಿನ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ, ಪಿಯಾಜೆ ಅವರ ಪ್ರಕಾರ ಮಗು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ಯಾವುದು? ಆಯ್ಕೆಗಳು ಹೀಗಿವೆ: ಪೂರ್ವ ಕಾರ್ಯಗಳ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ ಮತ್ತು ಸಂವೇದನಾ ಗತಿ ಹಂತ. ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಸಂವೇದನಾ ಗತಿ ಹಂತ.
ಒಂದು ವಸ್ತು ಪರಿಗ್ರಹಣ ಅಥವಾ ವಸ್ತು ಸ್ಥಿರತೆ ಅಂತ ಅಂದರೆ ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರುವಂಥವು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಇನ್ನು ಪಿಯಾಜೆಯವರು ಭೌತಿಕ ವಿಕಾಸದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮುನ್ನಡೆಯುವಂತಹ 4 ಕ್ರಮಾನುಗತ ಹಂತಗಳನ್ನು ಗುರುತಿಸಿದ್ದಾರೆ. ಅವುಗಳು ಯಾವುದು ಅಂತ ನೋಡೋದಾದರೆ, ಮೊದಲನೇದು ಸಂವೇದನಾ ಗತಿ ಹಂತ, ಎರಡನೇದು ಕಾರ್ಯಪೂರ್ವ ಹಂತ, ಮೂರನೇದು ಮೂರ್ತ ಕಾರ್ಯಗಳ ಹಂತ, ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ. ಸಂವೇದನಾ ಗತಿಯ ಹಂತ ಇದು ಹುಟ್ಟಿನಿಂದ 2 ವರ್ಷಗಳವರೆಗೆ ಇರುತ್ತೆ. ನೆಕ್ಸ್ಟು ಕಾರ್ಯಪೂರ್ವ ಹಂತ ಇದು 2 ವರ್ಷದಿಂದ 7 ವರ್ಷಗಳವರೆಗೆ ಇರುತ್ತೆ. ಇನ್ನು ಮೂರ್ತ ಕಾರ್ಯಗಳ ಹಂತ ಇದು 7 ವರ್ಷಗಳಿಂದ 11 ವರ್ಷಗಳವರೆಗೆ. ಔಪಚಾರಿಕ ಕಾರ್ಯಗಳ ಹಂತ ಇದು 11 ವರ್ಷಗಳ ಮೇಲ್ಪಟ್ಟ ಮಕ್ಕಳ ಒಂದು ವಯಸ್ಸಾಗಿರುತ್ತೆ. ಇನ್ನು ಸಂವೇದನಾ ಗತಿಯ ಹಂತದ ಬಗ್ಗೆ ನೋಡೋದಾದರೆ, ಹುಟ್ಟಿನಿಂದ 2 ವರ್ಷದವರೆಗೆ ನಾವು ಸಂವೇದನಾ ಗತಿ ಹಂತವನ್ನು ನೋಡಬಹುದಾಗಿದೆ. ಈ ಹಂತದಲ್ಲಿ ಮಕ್ಕಳು ಅಥವಾ ಶಿಶುಗಳು ತಮ್ಮ ಇಂದ್ರಿಯಗಳನ್ನು ಬಳಸಿ ನೋಡುವುದು, ಕೇಳುವುದು ಮತ್ತು ದೈಹಿಕ ಚಲನೆಗಳ ಮೂಲಕ ಸ್ಪರ್ಶಿಸುವ ಮತ್ತು ಹಿಡಿಯುವ ಕ್ರಿಯೆಗಳ ಮೂಲಕ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ನು ಈ ಹಂತದಲ್ಲಿ ಮಕ್ಕಳು ಯಾವುದೇ ವಸ್ತುಗಳು ಕಣ್ಣಿಗೆ ಕಾಣಿಸ್ದೇ ಇದ್ರೂ ಅವು ಅಸ್ತಿತ್ವದಲ್ಲಿ ಇದಾವೆ ಅನ್ನೋ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ತಾವಲ್ಲ, ಇದನ್ನೇ ಇಲ್ಲಿ ವಸ್ತುಗಳ ಸ್ಥಿರತೆ ಅಥವಾ ವಸ್ತುಗಳ ಪರಿಗ್ರಹಣ ಅಂತ ಹೇಳಿ ಕರಿತಾ ಹೋಗ್ತಾರೆ. ಇದೇ ಇಲ್ಲಿ ನಮಗೆ ಪ್ರಶ್ನೆಯಾಗಿ ಬಂದಿರೋದು. ಇನ್ನು ಈ ಒಂದು ಹಂತವನ್ನು ಇಂಗ್ಲೀಷ್ನಲ್ಲಿ ಸೆನ್ಸರಿ ಮೋಟಾರ್ ಪೀರಿಯಡ್ ಅಂತ ಹೇಳಿ ಕರೀತಾರೆ. ಏನು ಸೆನ್ಸರಿ ಅಂತ ಹೇಳಿದ್ರೆ ಇಂದ್ರಿಯಗಳ ಮೂಲಕ, ಅಂದರೆ ಪಂಚೇಂದ್ರಿಯಗಳು ಅಂತ ಹೇಳ್ತೀವಲ್ಲ, ಆ ಇಂದ್ರಿಯಗಳ ಮೂಲಕ ಇಲ್ಲಿ ಕ್ರಿಯೆಗಳನ್ನು ನಡೆಸ್ತಾ ಹೋಗೋದ್ರಿಂದ ಇದನ್ನು ನಾವು ಸೆನ್ಸರಿ ಮೋಟಾರ್ ಪೀರಿಯಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ಓಕೆನಾ? ಇಂದ್ರಿಯಗಳ ಮೂಲಕ ಕ್ರಿಯೆಗಳು ನಡೆಯುವಂಥದ್ದು ಯಾವ ಹಂತದಲ್ಲಿ ಅಂತ ಕೂಡ ಕೇಳ್ಬೋದು. ಅದಕ್ಕೆ ಸಂವೇದನಾ ಗತಿ ಹಂತ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, ಪಿಯಾಜೆ ಅವರ ಪ್ರಕಾರ ಅಹಂ ಕೇಂದ್ರಿತ ಪ್ರವೃತ್ತಿ ಯಾವ ಹಂತದಲ್ಲಿ ಕಂಡುಬರುತ್ತದೆ? ಆಯ್ಕೆಗಳು ಹೀಗಿವೆ: ಸಂವೇದನಾ ಗತಿ ಹಂತ, ಪೂರ್ವ ಕಾರ್ಯಗಳ ಹಂತ, ಮೂರ್ತ ಕಾರ್ಯಗಳ ಹಂತ ಮತ್ತು ಔಪಚಾರಿಕ ಕಾರ್ಯಗಳ ಹಂತ. ಈ ಒಂದು ಪ್ರಶ್ನೆ 2015ರ PSDRನ CETನಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಪಿಯಾಜೆಯವರ ಬಗ್ಗೆ ನೀವು ನೋಡಿಕೊಳ್ಳಬೇಕಾಗುತ್ತೆ. ಇನ್ನು ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅದು ಪೂರ್ವ ಕಾರ್ಯಗಳ ಹಂತ ಆಗಿರುತ್ತೆ. ಈ ಪೂರ್ವ ಕಾರ್ಯಗಳ ಹಂತದಲ್ಲಿ ಮಗುವಿಗೆ ಅಹಂ ಕೇಂದ್ರಿತ ಪ್ರವೃತ್ತಿ ಮೂಡುತ್ತೆ. ಅಂದರೆ ಜಗತ್ತು ಇರೋದೇ ತನಗಾಗಿ, ಜಗತ್ತು ನಂದು ಅನ್ನೋ ಒಂದು ಭಾವ ಬೆಳೆಯುತ್ತಲ್ಲ, ಇದಕ್ಕೆ ಅಹಂ ಕೇಂದ್ರಿತ ಪ್ರವೃತ್ತಿ ಅಂತ ಹೇಳಿ ಕರಿತಾ ಹೋಗ್ತಾರೆ. ಇನ್ನು ಈ ಒಂದು ಹಂತದಲ್ಲಿ ಮಗು ಭಾಷೆಯನ್ನು ಬಳಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಪದ, ಬಿಂಬ, ಸಂಕೇತಗಳ ಮೂಲಕ ಯೋಚಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ತಾರ್ಕಿಕ ಚಿಂತನೆಗಳು ಇನ್ನೂ ಇಲ್ಲಿ ಬಂದಿರೋದಿಲ್ಲ. ಓಕೆನಾ? ಕಣ್ಮುಂದೆ ಏನು ಕಾಣಿಸುತ್ತೆ ಅದು ಮಾತ್ರ ನಿಜ ಅಂತ ನಂಬುತ್ತೆ. ತಾರ್ಕಿಕವಾಗಿ ಯೋಚನೆ ಮಾಡುವಷ್ಟು ಬುದ್ಧಿಶಕ್ತಿ ಇನ್ನೂ ಬಂದಿರೋದಿಲ್ಲ. ಈ ಹಂತದಲ್ಲಿ ಮಗುವು ಜೀವಿ ಮತ್ತು ನಿರ್ಜೀವ ವಸ್ತುಗಳ ನಡುವೆ ವ್ಯತ್ಯಾಸವನ್ನು ಕಂಡುಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಇನ್ನು ಇಲ್ಲಿ ವಿಳಂಬಿತ ಅನುಕರಣೆ ಸ್ಟಾರ್ಟ್ ಆಗುತ್ತೆ ಮತ್ತು ಸಾಂಕೇತಿಕ ಆಟಗಳು ಪ್ರಾರಂಭ ಆಗುತ್ತೆ. ಚಿತ್ರ ರಚನಾ ಸಾಮರ್ಥ್ಯ ಬೆಳೆಯುತ್ತೆ. ಇನ್ನು ಸೃಜನಶೀಲ ಹಾಗೂ ಕಲ್ಪನಾತ್ಮಕ ಸಾಮರ್ಥ್ಯಗಳು ಕೂಡ ಮೂಡ್ತವೆ. ಇಲ್ಲಿ ಪೂರ್ವ ಕಾರ್ಯಗಳ ಹಂತ. ಈ ಪೂರ್ವ ಕಾರ್ಯಗಳ ಹಂತವನ್ನು ಪ್ರೀ ಆಪರೇಷನಲ್ ಪೀರಿಯಡ್ ಅಥವಾ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಕೂಡ ಕರೀತಾ ಹೋಗ್ತಾರೆ. ಇದಿಷ್ಟು ಪಿಯಾಜೆಯವರ ಬೌದ್ಧಿಕ ಅಥವಾ ಜ್ಞಾನಾತ್ಮಕ ಸಿದ್ಧಾಂತದ ಹಂತಗಳಲ್ಲಿ 2ನೇ ಹಂತವಾದಂತಹ ಕಾರ್ಯಪೂರ್ವ ಹಂತದ ಒಂದಷ್ಟು ಮಾಹಿತಿಯಾಗಿತ್ತು. ಈಗ 3ನೇ ಹಂತದ ಬಗ್ಗೆ ನೋಡೋಕ್ಕೂ ಮುಂಚೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆ, ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ 3ನೇ ಹಂತ ಯಾವುದು? ಆಯ್ಕೆಗಳು ಹೀಗಿವೆ: ಸಂವೇದನಾ ಗತಿ ಹಂತ, ಪೂರ್ವ ಕಾರ್ಯಗಳ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅದು ಮೂರ್ತ ಕಾರ್ಯಗಳ ಹಂತ ಆಗಿರುತ್ತೆ. ಈ ಒಂದು ಪ್ರಶ್ನೆ TET 2014ರ ಪೇಪರ್ 2ನಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿರುತ್ತೆ. ಇನ್ನು ಈ ಪ್ರಶ್ನೆಯ ವಿವರಣೆಯನ್ನು ನೋಡೋಣ. ಪಿಯಾಜೆಯವರ ಸಂಜ್ಞಾನಾತ್ಮಕ ವಿಕಾಸದ
ಹಂತಗಳಲ್ಲಿ ಮೂರನೇ ಹಂತ ಅಂತ ಹೇಳಿದ್ರೆ ಅದು ಮೂರ್ತ ಕಾರ್ಯಗಳ ಹಂತ ಆಗಿರುತ್ತೆ. ಇದು 7 ವರ್ಷಗಳಿಂದ 11 ವರ್ಷಗಳವರೆಗೆ ನಡೆಯುತ್ತೆ. ಇದನ್ನ ಇಂಗ್ಲಿಷ್ನಲ್ಲಿ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಕೂಡ ಕರೀತಾರೆ. ಇನ್ನು ಈ ಒಂದು ಹಂತದ ಮಗುವಿಗೆ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಮೂಡುತ್ತೆ. ಮತ್ತೆ ಸ್ಥಾಯಿತ್ವದ ಪರಿಕಲ್ಪನೆಗಳು ಅಂತ ಹೇಳಿದ್ರೆ 6ನೇ ವಯಸ್ಸಿನಲ್ಲಿ ಸಂಖ್ಯಾ ಸ್ಥಾಯಿತ್ವದ ಪರಿಕಲ್ಪನೆ, 7ನೇ ವಯಸ್ಸಿನಲ್ಲಿ ಒಂದು ಸ್ಥಾಯಿತ್ವದ ಪರಿಕಲ್ಪನೆ, 9ನೇ ವಯಸ್ಸಿನಲ್ಲಿ ತೂಕ ಸ್ಥಾಯಿತ್ವದ ಪರಿಕಲ್ಪನೆ ಮೂಡುತ್ತೆ. ಇನ್ನು ಮೂರ್ತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಇದು ಪ್ರಾರಂಭ ಮಾಡುತ್ತೆ. ಇನ್ನು ಅಮೂರ್ತ ಅಥವಾ ತಾರ್ಕಿಕ ಸಾಮರ್ಥ್ಯ ಕೂಡ ಇಲ್ಲಿ ಮೂಡುತ್ತೆ. ಅಂದರೆ ತನ್ನ ಕಣ್ಣ ಮುಂದೆ ನಡೆಯುವಂತಹ ವಿಚಾರಗಳ ಬಗ್ಗೆ ಮಾತನಾಡುವಂತಹ ಕೌಶಲ್ಯ ಇಲ್ಲಿ ಬೆಳೆಯುತ್ತೆ. ಇನ್ನು ವಿಕೇಂದ್ರೀಕರಣ ಸಾಮರ್ಥ್ಯ ಅಂತ ಹೇಳಿದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ಚಿಂತನೆ ಮಾಡುವಂತಹ ಒಂದು ಬೆಳವಣಿಗೆ ಕೂಡ ಇಲ್ಲಿ ಮೂಡುತ್ತೆ. ಇನ್ನು ಸೈನ್ ಲ್ಯಾಂಗ್ವೇಜ್ಗಳು ಮೂಡುತ್ತೆ. ಇನ್ನು ಪ್ರತಿಲೋಮ ಚಿಂತನೆಗಳು ಮೂಡುತ್ತೆ. ಕ್ರಮಬದ್ಧತೆ ಮತ್ತೆ ವಸ್ತುಗಳ ವರ್ಗೀಕರಣ ಮಾಡೋದು ಕೂಡ ಈ ಒಂದು ಹಂತದಲ್ಲಿ ಪ್ರಾರಂಭ ಆಗುತ್ತೆ. ಈ ಹಂತದಲ್ಲಿ ಎಲ್ಲವೂ ಪ್ರಾರಂಭ ಆಗುತ್ತೆ, ಆದರೆ ವಿಕಾಸ ಆಗೋದು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ. ಓಕೆನಾ? ಇದಿಷ್ಟು ಅರ್ಥ ಆಗಲಿ. ಮೂರ್ತ ಕಾರ್ಯಗಳ ಹಂತ ಇದು 7ನೇ ವಯಸ್ಸಿನಿಂದ 11ನೇ ವಯಸ್ಸಿನವರೆಗೆ ನಡೆಯುತ್ತೆ. ಇಲ್ಲಿ ನಡೆಯುವಂತಹ ಎಲ್ಲ ಪರಿಕಲ್ಪನೆಗಳು ಆಗ ತಾನೇ ಇನ್ನು ಮೂಡ್ತಾ ಹೋಗುತ್ತೆ, ಹುಟ್ಟುವಂಥದ್ದು. ಇನ್ನು ಈ ಒಂದು ಕ್ರಿಯೆಗಳೆಲ್ಲವೂ ವಿಕಾಸ ಆಗೋದು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ. ಇದಿಷ್ಟು ಮೂರ್ತ ಕಾರ್ಯಗಳ ಹಂತದ ಬಗ್ಗೆ ವಿವರಣೆಯಾಗಿತ್ತು. ಮುಂದಿನ ಒಂದು ಹಂತವನ್ನು ನೋಡೋಕ್ಕೂ ಮುಂಚೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ, ತಾರ್ಕಿಕ ಚಿಂತನೆ ಸಂಪೂರ್ಣ ವಿಕಾಸಗೊಳ್ಳುವ ಹಂತ ಯಾವುದು? ಆಯ್ಕೆಗಳು: ಸಂವೇದನಾ ಗತಿ ಹಂತ, ಪೂರ್ವ ಕಾರ್ಯಗಳ ಹಂತ, ಮೂರ್ತ ಕಾರ್ಯಗಳ ಹಂತ ಮತ್ತೆ ಔಪಚಾರಿಕ ಕಾರ್ಯಗಳ ಹಂತ. ನಿಮ್ಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಈ ಒಂದು ಪ್ರಶ್ನೆಗೆ ಉತ್ತರ ಔಪಚಾರಿಕ ಕಾರ್ಯಗಳ ಹಂತ. ಈ ಒಂದು ಪ್ರಶ್ನೆ TET 2014 ಮತ್ತು 2017 ಪೇಪರ್ 2ನಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿರುತ್ತೆ. ಈ ಒಂದು ಪಿಯಾಜೆಯವರ ಸಿದ್ಧಾಂತಗಳು ಪೇಪರ್ 1ನಲ್ಲೂ ಬರುತ್ತೆ, ಪೇಪರ್ 2ನಲ್ಲೂ ಬರುತ್ತೆ. ಹಾಗಾಗಿ ಎರಡೂ ಅಭ್ಯರ್ಥಿಗಳು ಗಮನ ಇಟ್ಟು ನೋಡ್ಕೋಬೇಕಾಗಿರುವಂತಹ ಒಂದು ಅಧ್ಯಾಯ ಅಂತ ಹೇಳಿದ್ರೆ ಇದು ಪಿಯಾಜೆಯವರ ಒಂದು ಅಧ್ಯಾಯ ಆಗಿರುತ್ತೆ. ಇನ್ನು ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಒಂದು 4 ಹಂತಗಳಲ್ಲಿ 4ನೇ ಹಂತ ಔಪಚಾರಿಕ ಕಾರ್ಯಗಳ ಹಂತಗಳ ಬಗ್ಗೆ ನೋಡೋದಾದ್ರೆ ಇದು 11 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಲ್ಲಿ ಕಂಡುಬರುವಂತಹ ಒಂದು ಕ್ರಿಯೆಗಳಾಗಿರುತ್ತೆ. ಈ ಹಂತದ ಒಂದು ಮಗುವಿನಲ್ಲಿ ಅಮೂರ್ತ ಚಿಂತನಾ ಸಾಮರ್ಥ್ಯ ಮೂಡುತ್ತೆ. ಇನ್ನು ತಾರ್ಕಿಕ ಆಲೋಚನಾ ಸಾಮರ್ಥ್ಯ ವಿಕಾಸ ಆಗುತ್ತೆ, ಸಂಪೂರ್ಣ ವಿಕಾಸ ಇಲ್ಲಿ ಕಾಣಬಹುದು. ಇನ್ನು ಅನುಗಮನ ಮತ್ತೆ ನಿಗಮನ ಆಲೋಚನಾ ಸಾಮರ್ಥ್ಯ ಕೂಡ ವಿಕಾಸ ಆಗುತ್ತೆ. ಪ್ರಾಕಲ್ಪನಾತ್ಮಕ ಆಲೋಚನಾ ಸಾಮರ್ಥ್ಯ ವಿಕಾಸ ಆಗುತ್ತೆ. ನಿಜವಾದ ನೈತಿಕ ಮತ್ತು ಸಾಮಾಜಿಕ ಪ್ರಜ್ಞೆ ಕೂಡ ಇಲ್ಲಿ ವಿಕಾಸ ಆಗುತ್ತೆ. ಇನ್ನು ತೀರ್ಮಾನವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಸ್ವತಃ ತಾನೇ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಕೂಡ ಇಲ್ಲಿ ಬೆಳವಣಿಗೆ ಆಗಿರುತ್ತೆ. ಯಾವುದರಲ್ಲಿ? ಔಪಚಾರಿಕ ಕಾರ್ಯಗಳ ಹಂತದಲ್ಲಿ. ಓಕೆನಾ? ಇನ್ನು ಸಮಸ್ಯೆ ಪರಿಹಾರ ಕೌಶಲ ಅಲ್ಲಿ ಹೇಳಿದೆ ನಾನು ಮೂರ್ತ ಕಾರ್ಯಗಳ ಹಂತದಲ್ಲಿ ಸಮಸ್ಯೆ ಪರಿಹಾರ ಒಂದು ಕೌಶಲ ಏನಾಗುತ್ತೆ ಮೂಡಿರುತ್ತೆ, ಇನ್ನೂ ತಾರ್ಕಿಕವಾಗಿ ಯೋಚನೆ ಮಾಡುವಂತಹ ಶಕ್ತಿ ಬೆಳೆದಿರಲ್ಲ. ಆದರೆ ಇಲ್ಲಿ ಸಮಸ್ಯೆ ಪರಿಹಾರ ಕೌಶಲ ಏನಾಗುತ್ತೆ ವೃದ್ಧಿ ಆಗಿರುತ್ತೆ, ವಿಕಾಸ ಆಗಿರುತ್ತೆ. ಇನ್ನು ಚಿಂತನಾಶೀಲ ಅಥವಾ ವಾಸ್ತವಿಕತೆಗೆ ಹೊಂದ್ಕೊಳ್ಳುವಂತಹ ಸಾಮರ್ಥ್ಯ ಕೂಡ ಇಲ್ಲಿ ಬೆಳವಣಿಗೆ ಆಗಿರುತ್ತೆ. ಇನ್ನು ನಾಯಕತ್ವದ ಪೂಜೆ ಪ್ರಾರಂಭ ಆಗುವಂತಹ ಕಾಲ ಯಾವುದು ಅಂತ ಕೇಳಿದ್ರೆ ಅದು ಔಪಚಾರಿಕ ಕಾರ್ಯಗಳ ಹಂತ ಆಗಿರುತ್ತೆ. ಅಂದ್ರೆ ಮಗು ಇಲ್ಲಿ ತನ್ನನ್ನು ತಾನು ನಾಯಕನನ್ನಾಗಿ ರೂಪಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ತನ್ನಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸ್ಕೊಳ್ಳೋದಕ್ಕೆ ಬೇಕಾಗುವಂತಹ ಎಲ್ಲ ಗುಣಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ಳುವಂತಹ ಜ್ಞಾನ ಕೂಡ ಇಲ್ಲಿ ವೃದ್ಧಿಯಾಗಿರುತ್ತೆ. ಹಾಗಾಗಿ ಈ ಒಂದು ಹಂತ ಕೂಡ ಮಕ್ಕಳ ಬೆಳವಣಿಗೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ. ಈ ಔಪಚಾರಿಕ ಕಾರ್ಯಗಳ ಹಂತವನ್ನು ಇಂಗ್ಲಿಷ್ನಲ್ಲಿ ಫಾರ್ಮಲ್ ಆಪರೇಷನ್ ಸ್ಟೇಜ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇನ್ನು ಪಿಯಾಜೆಯವರ ಈ ಒಂದು
ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಒಂದು ಶೈಕ್ಷಣಿಕ ಮಹತ್ವವನ್ನು ನೋಡೋದಾದರೆ, ಕ್ರಮಬದ್ಧವಾದ ಮತ್ತು ಕ್ರಮಾನುಗತ ಹಂತದಲ್ಲಿ ಕಲಿಯುವ ಜ್ಞಾನಾತ್ಮಕ ವಿಕಾಸವಾಗುತ್ತದೆ. ಅದರಿಂದ ಬೋಧನಾ ಕಾರ್ಯಕ್ರಮಗಳನ್ನು ಕ್ರಮಬದ್ಧವಾಗಿ ಜೋಡಿಸಬೇಕಾಗುತ್ತೆ. ಇನ್ನು ಪಿಯಾಜೆಯವರ ಬೌದ್ಧಿಕ ವಿಕಾಸ ಸಿದ್ಧಾಂತವು ಸಂಶೋಧನಾ ಕಲಿಕೆ ಮತ್ತು ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನಗಳಿಗೆ ತಾತ್ವಿಕ ಹಿನ್ನೆಲೆಯನ್ನು ಒದಗಿಸುತ್ತೆ. ಇಲ್ಲಿ ಪ್ರಶ್ನೆ ಆಗಬಹುದು, ಸಂಶೋಧನಾ ಕಲಿಕೆ ಅಥವಾ ಕಾರ್ಯಕ್ರಮಾನ್ವಯ ಕಲಿಕೆ ವಿಧಾನಗಳ ಒಂದು ಕೊಡುಗೆ ಯಾರದ್ದು ಅಂತ ಆಗ್ಬೋದು. ಅದಕ್ಕೆ ಉತ್ತರ ಜೀನ್ ಪಿಯಾಜೆಯವರಾಗಿರ್ತಾರೆ. ಇನ್ನು ಜೀನ್ ಪಿಯಾಜೆಯವರಿಗೆ ಸಂಬಂಧಪಟ್ಟಂತೆ TET, PSTR, GPSTR ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಕೇಳ್ತಿರೋದ್ರಿಂದ ನೀವು ಈ ಒಂದು ಅಧ್ಯಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲೇಬೇಕಾಗುತ್ತೆ. ಇಲ್ಲಿ ನಾನು ಕೊಟ್ಟಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಒಂದು ಕಡೆ ಬರ್ಕೊಂಡು ನೋಟ್ ಮಾಡಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ ಆಗಿದೆ ಅನ್ನೋದೇ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೋದನ್ನು ಮರಿಬೇಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಬೆಳೆಸ್ತಾ ಇರಿ ಅಂತ ಹೇಳ್ತಾ, ಇಲ್ಲಿವರೆಗೆ ಕೂತು ನನ್ನ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.